ವಿರಾಮದ ನಂತರ ಮತ್ತೆ ಸ್ವಾಗತ. ಡಿಸಿಎಂ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಸೈಲೆಂಟ್ ಆದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. 12 ಜನರ ಪಟ್ಟಿಯೊಂದಿಗೆ ಸಿದ್ಧತೆಯನ್ನ ನಡೆಸಿರೋದು ಸಿಎಂ ಸಿದ್ದರಾಮಯ್ಯ. ಜನವರಿ ಅಂತ್ಯ ಇಲ್ಲವೇ ಫೆಬ್ರವರಿಯಲ್ಲಿ ಸಂಪುಟ ಪುನರ್ರಚನೆಯ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ. ಸಂಪುಟ ಪುನರ್ರಚನೆ ಮಾಡಲೇಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಮುಂದೆ ಸಂಪುಟ ಪುನರಚನೆ ಪ್ರಸ್ತಾಪವನ್ನ ಮಾಡಿ ಆಗಿದೆ ಸಿದ್ದರಾಮಯ್ಯ ಅವರು. ಜನವರಿಯಲ್ಲಿ ಈ ಬಗ್ಗೆ ಮತ್ತೆ ಮಾತಾಡ್ತೀನಿ ಅಂತಾನೂ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಕಾರಣ ರಾಹುಲ್ ಗಾಂಧಿ ಅವರು ಜನವರಿಯಲ್ಲಿ ಈ ಬಗ್ಗೆ ಮಾತಾಡೋಣ ಅಂತ ಹೇಳಿದಾರಂತೆ. ಸೊ ರಾಗ ಸೂಚನೆ, ಖರ್ಗೆ, ವೇಣುಗೋಪಾಲ್ ಜೊತೆಗೆ ಚರ್ಚೆ ಇದೆಲ್ಲ ಆದ್ಮೇಲೆ ಸಂಪುಟ ಪುನರ್ರಚನೆ ಫಿಕ್ಸಾ? ಇದು ಒಂದ್ ಕಡೆ. ಇನ್ನು ಮತ್ತೊಂದು ಕಡೆ ಪುನರ್ರಚನೆ ಬೇಡ ಅಂತ ಹೈಕಮಾಂಡ್ ಮೇಲೆ ಡಿಕೆ ಶಿವಕುಮಾರ್ ಅವರು ಒತ್ತಡ ಹಾಕ್ತಾ ಇದ್ದಾರೆ. ಬದಲಾವಣೆ ಆದರೆ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಚೇರ್ ಜೊತೆಗೆ ಎಲ್ಲ ಬದಲಾವಣೆ ಆಗ್ಬಿಡ್ಲಿ, ಮಿನಿಸ್ಟರ್ಸ್ ಅಷ್ಟೇ ಯಾಕೆ, ಸಿಎಂ ಚೇಂಜ್ ಆಗಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿಕೆಶಿ ಅಂಡ್ ಟೀಮ್. ಇನ್ನ ಪುನರ್ರಚನೆ ಆದರೆ ಸಿಎಂ ಕನಸಾಗೆ ಉಳಿಯುವ ಆತಂಕ. ಶತಾಯಗತಾಯ ಸಂಪುಟ ಪುನರಚನೆಗೆ ಸಿಎಂ ಸಿದ್ದರಾಮಯ್ಯ ಪಟ್ಟು ಹಿಡಿದು ಕುಳಿತಿದ್ರೆ ಅದಕ್ಕೆ ಅಡ್ಡಗಾಲಾಗ್ತಾ ಇರೋದು, ಯಾವುದೇ ಕಾರಣಕ್ಕೂ ಪುನರಚನೆ ಆಗಬಾರದು ಅಂತ ಹೇಳ್ತಾ ಇರೋದು, ಆ ರೀತಿ ಒತ್ತಡ ಹೇರ್ತಾ ಇರೋದು ಡಿಕೆ ಶಿವಕುಮಾರ್. ಇನ್ ಕೇಸ್ ಪುನರ್ರಚನೆ ಅನ್ನುವಂಥದ್ದಾಗ್ಬಿಟ್ರೆ ಸಿಎಂ ಚೇರ್ನ ಕನಸು ಕನಸಾಗೆ ಉಳಿಯುತ್ತೆ ಅನ್ನುವಂಥ ಆತಂಕ ಡಿಕೆ ಶಿವಕುಮಾರ್ ಅವರು. ರಾಹುಲ್ ಗಾಂಧಿ ಅವರಿಂದ ಪುನರ್ರಚನೆಗೆ ಒಪ್ಪಿಗೆ ಪಡೆಯುವಂತ ವಿಶ್ವಾಸದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ. ಟಗರು ಗುಮ್ಮಕ್ ರೆಡಿಯಾಗಿದೆ. ಆದರೆ ಡಿಕೆ ಶಿವಕುಮಾರ್ ಇದಕ್ಕೆ ಶಕ್ತಿ ಮೀರಿ ಸೈಲೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ವಿಶ್ವಾಸದಲ್ಲಿದ್ದಾರೆ. ಜನವರಿ ಇಲ್ಲ ಫೆಬ್ರವರಿಯಲ್ಲಿ ಹೊಸ ಮಿನಿಸ್ಟರ್ಗಳನ್ನ ಕರ್ಕೊಂಡ್ಬಂದು ಕೂರಿಸೋದೆ, ಅವ್ರಿಗೆ ಹೊಸ ಸೂಟ್ ಹೊಲಿಸೋದೆ ಅಂತ. ನೋಡೋಣ ಇದರಲ್ಲಿ ಯಾರು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಡಿಸಿಎಂ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಸೈಲೆಂಟ್ ಆದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. 12 ಜನರ ಪಟ್ಟಿಯೊಂದಿಗೆ ಸಿದ್ಧತೆಯನ್ನ ನಡೆಸಿರೋದು ಸಿಎಂ ಸಿದ್ದರಾಮಯ್ಯ. ಜನವರಿ ಅಂತ್ಯ ಇಲ್ಲವೇ ಫೆಬ್ರವರಿಯಲ್ಲಿ ಸಂಪುಟ ಪುನರ್ರಚನೆಯ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ. ಸಂಪುಟ ಪುನರ್ರಚನೆ ಮಾಡಲೇಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಮುಂದೆ ಸಂಪುಟ ಪುನರಚನೆ ಪ್ರಸ್ತಾಪವನ್ನ ಮಾಡಿ ಆಗಿದೆ ಸಿದ್ದರಾಮಯ್ಯ ಅವರು. ಜನವರಿಯಲ್ಲಿ ಈ ಬಗ್ಗೆ ಮತ್ತೆ ಮಾತಾಡ್ತೀನಿ ಅಂತಾನೂ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಕಾರಣ ರಾಹುಲ್ ಗಾಂಧಿ ಅವರು ಜನವರಿಯಲ್ಲಿ ಈ ಬಗ್ಗೆ ಮಾತಾಡೋಣ ಅಂತ ಹೇಳಿದಾರಂತೆ. ಸೊ ರಾಗ ಸೂಚನೆ, ಖರ್ಗೆ, ವೇಣುಗೋಪಾಲ್ ಜೊತೆಗೆ ಚರ್ಚೆ ಇದೆಲ್ಲ ಆದ್ಮೇಲೆ ಸಂಪುಟ ಪುನರ್ರಚನೆ ಫಿಕ್ಸಾ? ಇದು ಒಂದ್ ಕಡೆ. ಇನ್ನು ಮತ್ತೊಂದು ಕಡೆ ಪುನರ್ರಚನೆ ಬೇಡ ಅಂತ ಹೈಕಮಾಂಡ್ ಮೇಲೆ ಡಿಕೆ ಶಿವಕುಮಾರ್ ಅವರು ಒತ್ತಡ ಹಾಕ್ತಾ ಇದ್ದಾರೆ. ಬದಲಾವಣೆ ಆದರೆ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಚೇರ್ ಜೊತೆಗೆ ಎಲ್ಲ ಬದಲಾವಣೆ ಆಗ್ಬಿಡ್ಲಿ, ಮಿನಿಸ್ಟರ್ಸ್ ಅಷ್ಟೇ ಯಾಕೆ, ಸಿಎಂ ಚೇಂಜ್ ಆಗಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿಕೆಶಿ ಅಂಡ್ ಟೀಮ್. ಇನ್ನ ಪುನರ್ರಚನೆ ಆದರೆ ಸಿಎಂ ಕನಸಾಗೆ ಉಳಿಯುವ ಆತಂಕ. ಶತಾಯಗತಾಯ ಸಂಪುಟ ಪುನರಚನೆಗೆ ಸಿಎಂ ಸಿದ್ದರಾಮಯ್ಯ ಪಟ್ಟು ಹಿಡಿದು ಕುಳಿತಿದ್ರೆ ಅದಕ್ಕೆ ಅಡ್ಡಗಾಲಾಗ್ತಾ ಇರೋದು, ಯಾವುದೇ ಕಾರಣಕ್ಕೂ ಪುನರಚನೆ ಆಗಬಾರದು ಅಂತ ಹೇಳ್ತಾ ಇರೋದು, ಆ ರೀತಿ ಒತ್ತಡ ಹೇರ್ತಾ ಇರೋದು ಡಿಕೆ ಶಿವಕುಮಾರ್. ಇನ್ ಕೇಸ್ ಪುನರ್ರಚನೆ ಅನ್ನುವಂಥದ್ದಾಗ್ಬಿಟ್ರೆ ಸಿಎಂ ಚೇರ್ನ ಕನಸು ಕನಸಾಗೆ ಉಳಿಯುತ್ತೆ ಅನ್ನುವಂಥ ಆತಂಕ ಡಿಕೆ ಶಿವಕುಮಾರ್ ಅವರು. ರಾಹುಲ್ ಗಾಂಧಿ ಅವರಿಂದ ಪುನರ್ರಚನೆಗೆ ಒಪ್ಪಿಗೆ ಪಡೆಯುವಂತ ವಿಶ್ವಾಸದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ. ಟಗರು ಗುಮ್ಮಕ್ ರೆಡಿಯಾಗಿದೆ. ಆದರೆ ಡಿಕೆ ಶಿವಕುಮಾರ್ ಇದಕ್ಕೆ ಶಕ್ತಿ ಮೀರಿ ಸೈಲೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ವಿಶ್ವಾಸದಲ್ಲಿದ್ದಾರೆ. ಜನವರಿ ಇಲ್ಲ ಫೆಬ್ರವರಿಯಲ್ಲಿ ಹೊಸ ಮಿನಿಸ್ಟರ್ಗಳನ್ನ ಕರ್ಕೊಂಡ್ಬಂದು ಕೂರಿಸೋದೆ, ಅವ್ರಿಗೆ ಹೊಸ ಸೂಟ್ ಹೊಲಿಸೋದೆ ಅಂತ. ನೋಡೋಣ ಇದರಲ್ಲಿ ಯಾರು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಡಿಸಿಎಂ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಸೈಲೆಂಟ್ ಆದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. 12 ಜನರ ಪಟ್ಟಿಯೊಂದಿಗೆ ಸಿದ್ಧತೆಯನ್ನ ನಡೆಸಿರೋದು ಸಿಎಂ ಸಿದ್ದರಾಮಯ್ಯ. ಜನವರಿ ಅಂತ್ಯ ಇಲ್ಲವೇ ಫೆಬ್ರವರಿಯಲ್ಲಿ ಸಂಪುಟ ಪುನರ್ರಚನೆಯ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ. ಸಂಪುಟ ಪುನರ್ರಚನೆ ಮಾಡಲೇಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ.
ಈಗಾಗಲೇ ರಾಹುಲ್ ಗಾಂಧಿ ಮುಂದೆ ಸಂಪುಟ ಪುನರಚನೆ ಪ್ರಸ್ತಾಪವನ್ನ ಮಾಡಿ ಆಗಿದೆ. ಸಿದ್ದರಾಮಯ್ಯ ಅವರು ಜನವರಿಯಲ್ಲಿ ಈ ಬಗ್ಗೆ ಮತ್ತೆ ಮಾತಾಡ್ತೀನಿ ಅಂತಾನೂ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಕಾರಣ ರಾಹುಲ್ ಗಾಂಧಿ ಅವರು ಜನವರಿಯಲ್ಲಿ ಈ ಬಗ್ಗೆ ಮಾತಾಡೋಣ ಅಂತ ಹೇಳಿದಾರಂತೆ. ಸೊ ರಾಗ ಸೂಚನೆ, ಖರ್ಗೆ, ವೇಣುಗೋಪಾಲ್ ಜೊತೆಗೆ ಚರ್ಚೆ ಇದೆಲ್ಲ ಆದ್ಮೇಲೆ ಸಂಪುಟ ಪುನರ್ರಚನೆ ಫಿಕ್ಸಾ? ಇದು ಒಂದ್ ಕಡೆ. ಇನ್ನು ಮತ್ತೊಂದು ಕಡೆ ಪುನರ್ರಚನೆ ಬೇಡ ಅಂತ ಹೈಕಮಾಂಡ್ ಮೇಲೆ ಡಿಕೆ ಶಿವಕುಮಾರ್ ಅವರು ಒತ್ತಡ ಹಾಕ್ತಾ ಇದ್ದಾರೆ. ಬದಲಾವಣೆ ಆದರೆ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಚೇರ್ ಜೊತೆಗೆ ಎಲ್ಲ ಬದಲಾವಣೆ ಆಗ್ಬಿಡ್ಲಿ, ಮಿನಿಸ್ಟರ್ಸ್ ಅಷ್ಟೇ ಯಾಕೆ, ಸಿಎಂ ಚೇಂಜ್ ಆಗಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿಕೆಶಿ ಅಂಡ್ ಟೀಮ್. ಇನ್ನ ಪುನರ್ರಚನೆ ಆದರೆ ಸಿಎಂ ಕನಸಾಗೆ ಉಳಿಯುವ ಆತಂಕ. ಶತಾಯಗತಾಯ ಸಂಪುಟ ಪುನರಚನೆಗೆ ಸಿಎಂ ಸಿದ್ದರಾಮಯ್ಯ ಪಟ್ಟು ಹಿಡಿದು ಕುಳಿತಿದ್ರೆ ಅದಕ್ಕೆ ಅಡ್ಡಗಾಲಾಗ್ತಾ ಇರೋದು, ಯಾವುದೇ ಕಾರಣಕ್ಕೂ ಪುನರಚನೆ ಆಗಬಾರದು ಅಂತ ಹೇಳ್ತಾ ಇರೋದು, ಆ ರೀತಿ ಒತ್ತಡ ಹೇರ್ತಾ ಇರೋದು ಡಿಕೆ ಶಿವಕುಮಾರ್. ಇನ್ ಕೇಸ್ ಪುನರ್ರಚನೆ ಅನ್ನುವಂಥದ್ದಾಗ್ಬಿಟ್ರೆ ಸಿಎಂ ಚೇರ್ನ ಕನಸು ಕನಸಾಗೆ ಉಳಿಯುತ್ತೆ ಅನ್ನುವಂತ ಆತಂಕ ಡಿಕೆ ಶಿವಕುಮಾರ್ ಅವರು. ರಾಹುಲ್ ಗಾಂಧಿ ಅವರಿಂದ ಪುನರ್ರಚನೆಗೆ ಒಪ್ಪಿಗೆ ಪಡೆಯುವಂತ ವಿಶ್ವಾಸದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ. ಟಗರು ಗುಮ್ಮಕ್ ರೆಡಿಯಾಗಿದೆ. ಆದರೆ ಡಿಕೆ ಶಿವಕುಮಾರ್ ಇದಕ್ಕೆ ಶಕ್ತಿ ಮೀರಿ ಸೈಲೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ವಿಶ್ವಾಸದಲ್ಲಿದ್ದಾರೆ. ಜನವರಿ ಇಲ್ಲ ಫೆಬ್ರವರಿಯಲ್ಲಿ ಹೊಸ ಮಿನಿಸ್ಟರ್ಗಳನ್ನ ಕರ್ಕೊಂಡ್ಬಂದು ಕೂರಿಸೋದೆ, ಅವ್ರಿಗೆ ಹೊಸ ಸೂಟ್ ಹೊಲಿಸೋದೆ ಅಂತ. ನೋಡೋಣ ಇದರಲ್ಲಿ ಯಾರು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಡಿಸಿಎಂ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಸೈಲೆಂಟ್ ಆದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. 12 ಜನರ ಪಟ್ಟಿಯೊಂದಿಗೆ ಸಿದ್ಧತೆಯನ್ನ ನಡೆಸಿರೋದು ಸಿಎಂ ಸಿದ್ದರಾಮಯ್ಯ. ಜನವರಿ ಅಂತ್ಯ ಇಲ್ಲವೇ ಫೆಬ್ರವರಿಯಲ್ಲಿ ಸಂಪುಟ ಪುನರ್ರಚನೆಯ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ. ಸಂಪುಟ ಪುನರ್ರಚನೆ ಮಾಡಲೇಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಮುಂದೆ ಸಂಪುಟ ಪುನರಚನೆ ಪ್ರಸ್ತಾಪವನ್ನ ಮಾಡಿ ಆಗಿದೆ. ಸಿದ್ದರಾಮಯ್ಯ ಅವರು ಜನವರಿಯಲ್ಲಿ ಈ ಬಗ್ಗೆ ಮತ್ತೆ ಮಾತಾಡ್ತೀನಿ ಅಂತಾನೂ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಕಾರಣ ರಾಹುಲ್ ಗಾಂಧಿ ಅವರು ಜನವರಿಯಲ್ಲಿ ಈ ಬಗ್ಗೆ ಮಾತಾಡೋಣ ಅಂತ ಹೇಳಿದಾರಂತೆ. ಸೊ ರಾಗ ಸೂಚನೆ, ಖರ್ಗೆ, ವೇಣುಗೋಪಾಲ್ ಜೊತೆಗೆ ಚರ್ಚೆ ಇದೆಲ್ಲ ಆದ್ಮೇಲೆ ಸಂಪುಟ ಪುನರ್ರಚನೆ ಫಿಕ್ಸಾ? ಇದು ಒಂದ್ ಕಡೆ. ಇನ್ನು ಮತ್ತೊಂದು ಕಡೆ ಪುನರ್ರಚನೆ ಬೇಡ ಅಂತ ಹೈಕಮಾಂಡ್ ಮೇಲೆ ಡಿಕೆ ಶಿವಕುಮಾರ್ ಅವರು ಒತ್ತಡ ಹಾಕ್ತಾ ಇದ್ದಾರೆ. ಬದಲಾವಣೆ ಆದರೆ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಚೇರ್ ಜೊತೆಗೆ ಎಲ್ಲ ಬದಲಾವಣೆ ಆಗ್ಬಿಡ್ಲಿ, ಮಿನಿಸ್ಟರ್ಸ್ ಅಷ್ಟೇ ಯಾಕೆ, ಸಿಎಂ ಚೇಂಜ್ ಆಗಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿಕೆಶಿ ಅಂಡ್ ಟೀಮ್. ಇನ್ನ ಪುನರ್ರಚನೆ ಆದರೆ ಸಿಎಂ ಕನಸಾಗೆ ಉಳಿಯುವ ಆತಂಕ. ಶತಾಯಗತಾಯ ಸಂಪುಟ ಪುನರಚನೆಗೆ ಸಿಎಂ ಸಿದ್ದರಾಮಯ್ಯ ಪಟ್ಟು ಹಿಡಿದು ಕುಳಿತಿದ್ರೆ ಅದಕ್ಕೆ ಅಡ್ಡಗಾಲಾಗ್ತಾ ಇರೋದು, ಯಾವುದೇ ಕಾರಣಕ್ಕೂ ಪುನರಚನೆ ಆಗಬಾರದು ಅಂತ ಹೇಳ್ತಾ ಇರೋದು, ಆ ರೀತಿ ಒತ್ತಡ ಹೇರ್ತಾ ಇರೋದು ಡಿಕೆ ಶಿವಕುಮಾರ್. ಇನ್ ಕೇಸ್ ಪುನರ್ರಚನೆ ಅನ್ನುವಂಥದ್ದಾಗ್ಬಿಟ್ರೆ ಸಿಎಂ ಚೇರ್ನ ಕನಸು ಕನಸಾಗೆ ಉಳಿಯುತ್ತೆ ಅನ್ನುವಂತ ಆತಂಕ ಡಿಕೆ ಶಿವಕುಮಾರ್ ಅವರು. ರಾಹುಲ್ ಗಾಂಧಿ ಅವರಿಂದ ಪುನರ್ರಚನೆಗೆ ಒಪ್ಪಿಗೆ ಪಡೆಯುವಂತ ವಿಶ್ವಾಸದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ. ಟಗರು ಗುಮ್ಮಕ್ ರೆಡಿಯಾಗಿದೆ. ಆದರೆ ಡಿಕೆ ಶಿವಕುಮಾರ್ ಇದಕ್ಕೆ ಶಕ್ತಿ ಮೀರಿ ಸೈಲೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ವಿಶ್ವಾಸದಲ್ಲಿದ್ದಾರೆ. ಜನವರಿ ಇಲ್ಲ ಫೆಬ್ರವರಿಯಲ್ಲಿ ಹೊಸ ಮಿನಿಸ್ಟರ್ಗಳನ್ನ ಕರ್ಕೊಂಡ್ಬಂದು ಕೂರಿಸೋದೆ, ಅವ್ರಿಗೆ ಹೊಸ ಸೂಟ್ ಹೊಲಿಸೋದೆ ಅಂತ. ನೋಡೋಣ ಇದರಲ್ಲಿ ಯಾರು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ.